ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಕಥೆ ತುಂಬಾನೇ ಚೆನ್ನಾಗಿದೆ. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಲಲಿತಾ ದೊಡ್ಡ ಬಂಗಲೆ ಒಂದರಲ್ಲಿ ಮನೆ ಕೆಲಸದವಳಾಗಿ ಕೆಲಸ ಮಾಡುತ್ತಾ ಇರ್ತಾಳೆ. ಆ ಬಂಗಲೆ ಸಿಟಿಯಿಂದ ತುಂಬಾ ದೂರದಲ್ಲಿ ಒಂದು ಗುಡ್ಡದ ಮೇಲೆ ಇರುತ್ತೆ. ಅದು ಅಂತಿಂತ ಬಂಗಲೆ ಆಗಿರಲಿಲ್ಲ, ಅದ್ದೂರಿಯಾಗಿತ್ತು. ಆ ಬಂಗಲೆ ಓನರ್ ಕುಮಾರ್. ಆ ದಿನ ರಾತ್ರಿ ಲಲಿತಾ ಯಾರಿಗೂ ಗೊತ್ತಿಲ್ಲದಂತೆ ಅಲ್ಲೇ 2 ಕಿಲೋಮೀಟರ್ ದೂರದಲ್ಲಿರುವ ಭೀಮನನ್ನು ಅಲ್ಲಿಗೆ ಕರೆದಿದ್ದಳು. ಭೀಮ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಕಿಲೋಮೀಟರ್ ಗಟ್ಟಲೆ ಡ್ರೈವ್ ಮಾಡಬೇಕಾಗಿರುವುದರಿಂದ ಹಾಗೆ ಕುಳಿತಲ್ಲೇ ಕುಳಿತು ಅವನಿಗೆ ಬೆನ್ನು ನೋವು ಬಂದಿರುತ್ತೆ. ಹಾಗಾಗಿ ಅವನು ಕೆಲಸ ಬಿಟ್ಟಿರುತ್ತಾನೆ. ಈಗ ಅವನು ಪ್ರತಿಷ್ಠಿತ ರಾಜಕಾರಣಿಯೊಬ್ಬರ ರಬ್ಬರ್ ಪ್ಲಾಂಟಿನಲ್ಲಿ ರಬ್ಬರ್ ತೆಗೆಯುವ ಕೆಲಸ ಮಾಡುತ್ತಾನೆ. ಅವನಿಗೆ ಅಲ್ಲೇ ಒಂದು ರೂಮ್ ಕೊಟ್ಟಿರುತ್ತಾರೆ. ಅವನು ತಿಂಗಳಿಗೊಮ್ಮೆ ತನ್ನ ಹೆಂಡತಿ ಮಕ್ಕಳನ್ನು ನೋಡಲು ಊರಿಗೆ ಹೋಗಿ ಬರುತ್ತಿದ್ದ. ಕೆಲವು ತಿಂಗಳಾದರೂ ಅದು ಇತ್ತು. ಹೆಂಡತಿ ಕೂಡ ಪಕ್ಕದಲ್ಲಿ ಇಲ್ಲದಿರುವುದರಿಂದ ಚುಟುಚುಟು ಅನ್ನಿಸಿದರೂ ಏನೂ ಮಾಡೋಕಾಗದೆ ಉಪವಾಸ ಇರುತ್ತಿದ್ದ. ಅಂತ ಸಮಯದಲ್ಲಿ ಅವನಿಗೆ ಸಿಕ್ಕಿದ್ದು ಲಲಿತಾ. ಇವಳದ್ದು ಕೂಡ ಸೇಮ್ ಕಥೆ. ಭೀಮ ತಿಂಗಳಿಗಾದರೂ ಒಮ್ಮೆ ಊರಿಗೆ ಹೋಗುತ್ತಿದ್ದರೆ ಲಲಿತಾ ಮಾತ್ರ ವರ್ಷಕ್ಕೊಮ್ಮೆ ಹೋಗುತ್ತಿದ್ದಳು. ಮೊದಲೇ ಅವಳು ವಯಸ್ಸಿನ ಹೆಂಗಸಾಗಿರುವುದರಿಂದ ಅವಳಿಗೂ ಚುಟುಚುಟು ಅನ್ನಿಸ್ತಾ ಇರುತ್ತೆ. ಇಬ್ಬರದು ಕೂಡ ಒಂದೇ ಕಥೆ ಆಗಿರುವುದರಿಂದ ಅವರಿಬ್ಬರು ಬೇಗ ಕನೆಕ್ಟ್ ಆಗ್ತಾರೆ, ಬೇಗ ಹತ್ತಿರ ಕೂಡ ಆಗ್ತಾರೆ. ಅವನು ಕದ್ದು ಮುಚ್ಚಿ ಲಲಿತಾಳೊಂದಿಗೆ ಮಲಗಲು ಆಗಾಗ ಬರ್ತಾ ಇದ್ದ. ಅನಿರೀಕ್ಷಿತ ತಿರುವು. ಅದೇ ರೀತಿ ಅವತ್ತು ಬಂದಿದ್ದ. ಹಾಗೆ ಅವರು ಮಲಗಿರುವಾಗ ಒಂದೇ ಸಮನೆ ಸೌಂಡ್ ಉಂಟಾಗುತ್ತೆ. ಅವಳು ಯಾರೋ ಬಂದು ಅಂತ ಅಂದುಕೊಂಡು ಭೀಮನ ಹತ್ತಿರ ಸೋಫಾದ ಕೆಳಗೆ ಬಚ್ಚಿಟ್ಟುಕೊಳ್ಳಲು ಹೇಳುತ್ತಾಳೆ ಮತ್ತು ಅವಳು ತನ್ನ ಬಟ್ಟೆಯೆಲ್ಲ ಸರಿಮಾಡಿಕೊಂಡು ಏನು ಅಂತ ನೋಡಲು ಹೋಗ್ತಾಳೆ. ಆಗ ಅವಳ ಓನರ್ನ ಮೊದಲನೆಯ ಹೆಂಡತಿಯ ಮಗ ವೇಗವಾಗಿ ಓಡಿರುತ್ತಾನೆ. ಅವನ ಹಿಂದಗಡೆ ಓನರ್ ಕುಮಾರ್ ಅಟ್ಟಿಸಿಕೊಂಡು ಬರ್ತಿದ್ದಾರೆ. ಜೋರಾಗಿ ಕೂಗುತ್ತಾ, ಅವಳು ನನ್ನ ಎರಡನೇ ಹೆಂಡತಿ ಕಣೋ, ನಿನಗೆ ಅಮ್ಮನ ಸಮಾನ, ಹೋಗಿ ಹೋಗಿ ಅವಳ ಜೊತೆ ಮಲಗಿದೀಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾರೆ. ಆಗ ಲಲಿತಾಳಿಗೆ ಗೊತ್ತಾಗುತ್ತೆ ಓನರ್ನ ಮಗ ಪ್ರವೀಣ್ ತನ್ನ ಚಿಕ್ಕಮ್ಮಳ ಜೊತೆ ಕುಚುಕುಚು ಆಡಿದ್ದಾನೆ ಅಂತ. ಅದನ್ನು ನೆನೆದು ಅವಳಿಗೆ ತುಂಬಾನೇ ನಗು ಬರುತ್ತೆ. ಹುಡುಗ ಬಲೆ ಇದ್ದಾನೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾಳೆ. ಆಗ ಓನರ್ ಸಿಟ್ಟಿನಿಂದ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕುತ್ತಾರೆ. ಲಲಿತಾ ಒಳಗಡೆ ಏನು ನಡೆದಿದೆ ಅಂತ ಕೇಳಿಸಿಕೊಳ್ಳೋಣ ಅಂತ ಅವರ ರೂಮಿನ ಬಾಗಿಲು ಹತ್ತಿರ ಹೋಗ್ತಾಳೆ. ಅಲ್ಲಿ ಓನರ್ ತುಂಬಾ ಜೋರಾಗಿ ಕೂಗ್ತಾ ಇರ್ತಾನೆ. ಅವನಿಗಾದರೂ ಗೊತ್ತಾಗಲ್ಲ, ನೀನು ಎಮ್ಮೆ ತರ ಇದ್ದೀಯಾ, ಅದು ಹೇಗೆ ಅವನ ಜೊತೆ ಒಟ್ಟಿಗೆ ಮಂಚದ ಮೇಲೆ ಮಲ್ಕೊಂಡೆ, ಆ ರೀತಿ ಮಾಡೋಕೆ ಹೇಗೆ ಮನಸ್ಸು ಬಂತು ನಿನಗೆ, ಅವನು ನಿನ್ನ ಮಗನ ಸಮಾನ ಕಣೆ, ಅವನದ್ದಾದರೂ ಹದಿಹರೆಯದ ವಯಸ್ಸು, ಮನಸ್ಸು ಕಂಟ್ರೋಲ್ ತಪ್ಪಿತು ಅನ್ನೋದಕ್ಕೆ ನಿನಗೆ ನಾನು ಚೆನ್ನಾಗಿ ಮಾಡಿಲ್ವಾ, ಹೋಗಿ ಹೋಗಿ ಅವನ ಜೊತೆ ಮಲಗಿದೆಯಲ್ಲ ಅಂತ ಜೋರಾಗಿ ಕೂಗುತ್ತಾನೆ. ಅವರ ನಾಟಕ ಎಲ್ಲಾ ಮುಗಿದ ಮೇಲೆ ಲಲಿತಾ ಮೆಲ್ಲಗೆ ಅವಳ ಕೋಣೆಗೆ ಬರ್ತಾಳೆ ಮತ್ತು ಬಟ್ಟೆಯೆಲ್ಲವನ್ನೂ ತೆಗೆದು ಬಾಳೆ ಎಲೆ ಮೇಲೆ ಮಲ್ಕುತ್ತಾಳೆ. ಪಕ್ಕದಲ್ಲಿ ಬಂದು ಮಲಗಿದ ಭೀಮ ತನ್ನ ಕೈಚಳಕವನ್ನು ತೋರಿಸೋಕೆ ಶುರು ಮಾಡುತ್ತಾನೆ. ಅವಳು ತುಂಬಾ ಹೊತ್ತು ಮಾಡಿಸಿಕೊಂಡಿದ್ದರೂ ಓನರ್ನ ಮಗ ಪ್ರವೀಣ್ ಬಗ್ಗೆ ಯೋಚನೆ ಮಾಡುತ್ತಾಳೆ. ಪ್ರವೀಣ್ನ ಹಿನ್ನೆಲೆ ಮತ್ತು ಆಶಯ ಕುಡಿ. 2 ವರ್ಷದ ಹಿಂದೆ ಅವನಿಗೆ ಸರಿಯಾಗಿ 18 ವರ್ಷ ಇರುವಾಗ ಓನರ್ನ ಮೊದಲು ಹೆಂಡತಿ ಅಂದ್ರೆ ಪ್ರವೀಣ್ನ ಅಮ್ಮ ಸತ್ತು ಹೋಗ್ತಾಳೆ. ಅವನಿಗೆ ಅಮ್ಮ ಅಂದ್ರೆ ತುಂಬಾನೇ ಪ್ರೀತಿ. ಅವನು ಅವಳಿಗಾಗಿ ಏನು ಬೇಕಾದರೂ ಮಾಡ್ತಾ ಇದ್ದ, ತನ್ನ ಜೀವವನ್ನು ಕೂಡ ಕೊಡ್ತಾ ಇದ್ದ. ಹೀಗಿರುವಾಗ ಅವಳ ಅಗಲಿಕೆಯನ್ನು ಅವನಿಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ. ಆದರೆ ಕುಮಾರ್ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾಕಂದ್ರೆ ಅವರಿಗೆ ಹುಡುಗಿಯರ ಹುಚ್ಚು ಜೋರಾಗಿತ್ತು. ಹಾಗಾಗಿ ಅವರು 2ನೇ ಮದುವೆ ಆಗೋಕೆ ನಿರ್ಧಾರ ಮಾಡುತ್ತಾರೆ. ಆದರೆ ತನ್ನ ಅಪ್ಪ 2ನೇ ಮದುವೆ ಆಗೋದು, ಬೇರೆ ಯಾವಳೋ ತನ್ನ ಅಮ್ಮನ ಸ್ಥಾನಕ್ಕೆ ಬರುವುದು ಅವನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವನು ಅಪ್ಪ 2ನೇ ಮದುವೆ ಆಗೋದನ್ನ ಆದಷ್ಟು ತಡೆಯೋಕೆ ನೋಡ್ತಾನೆ. ಆದರೆ ಅವನಿಂದ ಸಾಧ್ಯ ಆಗಲಿಲ್ಲ. ಆಗ ಅವನು ಡಿಸೈಡ್ ಮಾಡ್ತಾನೆ, ನನ್ನ ಅಪ್ಪ ಯಾರನ್ನೇ ಮದುವೆಯಾಗಿ ಬಂದ್ರು ನಾನು ಅವರನ್ನು ಅಮ್ಮ ಆಗಿ ಸ್ವೀಕರಿಸಲ್ಲ, ಬದಲಾಗಿ ನನ್ನ ಆಸೆಗಳನ್ನು ಈಡೇರಿಸುವ ನನ್ನ ಮನದರ್ಸಿಯಾಗಿ ಸ್ವೀಕರಿಸುತ್ತೀನಿ ಅಂತ. ಅಂತೂ ಇಂತೂ ಪ್ರವೀಣ್ನ ವಿರೋಧದ ನಡುವೆಯೂ ಕುಮಾರ್ ಮದುವೆಯಾಗ್ತಾರೆ. ಅವನು ತನ್ನ ಅಪ್ಪ ಮದುವೆಯಾಗಿ ಬಂದ ಹುಡುಗಿಯನ್ನು ನೋಡುತ್ತಾನೆ. ಅಬ್ಬಬ್ಬಾ, ಅವಳು ತುಂಬಾನೇ ಸುಂದರವಾಗಿದ್ದಾಳೆ. ಅಬ್ಬಬ್ಬಾ ಅಂದ್ರೆ 25 ವರ್ಷ ಆಗಿರಬೇಕು ಅಷ್ಟೇ. ನನ್ನ ಮುದುಕ ತಂದೆಗೆ ಇಷ್ಟು ಚೆನ್ನಾಗಿರೋ ಹುಡುಗಿನ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ. ಮದುವೆಯಾಗಿರೋದು ಅಪ್ಪ ಆಗಿರಬಹುದು, ಆದರೆ ಅವಳನ್ನು ಅನುಭವಿಸುವುದು ನಾನು ಅಂತ ದೃಢವಾಗಿ ನಿರ್ಧಾರ ಮಾಡುತ್ತಾನೆ. ಆಗ ಅವನಿಗೆ ಅನಿಸುತ್ತೆ, ನನ್ನ ಅಪ್ಪ ಇನ್ನೊಂದು ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ. ಅಪ್ಪನ ಎದುರಿಗೆ ಅವಳನ್ನು ಅಮ್ಮ ಅಮ್ಮ ಅಂತ ಕರೆದು ಒಳಗೊಳಗೆ ಎಲ್ಲವೂ ನಡೆತಿರುತ್ತೆ. ಅಡುಗೆ ಮನೆಯ ರಹಸ್ಯ. ಹೀಗಿರುವಾಗ ಒಂದು ದಿನ ಆಶಾ, ಕುಮಾರ್ನ 2ನೇ ಹೆಂಡತಿ, ಮತ್ತು ಪ್ರವೀಣ್ ಬೆಳಗ್ಗೆನೆ ಕೋಣೆಯೊಳಗೆ ಹೋದವರು ಮಧ್ಯಾಹ್ನ ಆದರೂ ಹೊರಗೆ ಬರಲೇ ಇಲ್ಲ. ಚೆನ್ನಾಗಿ ಆಟ ನಡೀತಿದೆ ಅಂತ ಲಲಿತಾ ಅಂದುಕೊಳ್ಳುತ್ತಾಳೆ. ಅವಳು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿ ಇಬ್ಬರನ್ನೂ ಊಟಕ್ಕೆ ಕರೆಯೋಣ ಅಂತ ಅವರ ಕೋಣೆಯ ಹತ್ತಿರ ಹೋಗ್ತಾಳೆ. ಅಲ್ಲಿ ಹೋಗಿ ಬಾಗಿಲು ತಟ್ಟಿ ಊಟ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಹೇಳ್ತಾಳೆ. ಆದರೆ ರೂಮಿನಿಂದ ಯಾವುದೇ ಶಬ್ದ ಹೊರ ಬರ್ತಿರಲಿಲ್ಲ. ಹಾಗಾಗಿ ಅವಳು ಅಲ್ಲೇ ಇದ್ದ ಕಿಟಕಿಯಿಂದ ಒಳಗೆ ಏನು ನಡೀತಿದೆ ಅಂತ ನೋಡುತ್ತಾಳೆ. ನೋಡಿದಾಗ ಅವರಿಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲದೆ ಮಲಗಿರುತ್ತಾರೆ. ಇಬ್ಬರಿಗೂ ಜೋರು ನಿದ್ದೆ ಬಂದಿರುತ್ತೆ. ಅದನ್ನು ನೋಡಿದ ಅವಳಿಗೆ ಮನದಲ್ಲಿ ಪ್ರವೀಣ್ನ ಮೇಲೆ ಆಸೆ ಆಗುತ್ತೆ. ಅಬ್ಬಬ್ಬಾ, ಏನಿದ್ದಾನೆ ಹುಡುಗ, ಜೀವನದಲ್ಲಿ ಒಮ್ಮೆಯಾದರೂ ಇಂತಹವನ ಜೊತೆ ಮಾಡಿಸೋಬೇಕಾ, ಆವಾಗಲೇ ಜೀವನ ಸಾರ್ಥಕ ಆಗುತ್ತೆ ಅಂತ ಅಂದುಕೊಳ್ಳುತ್ತಾಳೆ. ನಂತರ ಫ್ರಿಡ್ಜ್ನಲ್ಲಿರುವ ಆಪಲ್ ಅನ್ನ ಕಟ್ ಮಾಡಿ ಅದನ್ನ ಜ್ಯೂಸ್ ಮಾಡಿ ಕುಡಿತಾಳೆ. ನಂತರ ಅವಳಿಗೆ ತನ್ನ ಆಸೆಗಳನ್ನು ಕಂಟ್ರೋಲ್ ಮಾಡೋಕೆ ಆಗದೆ ಸೀದಾ ಭೀಮನ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡಿದರೆ ಭೀಮ ಇರಲ್ಲ. ಎಲ್ಲಿಗೆ ಹೋಗಿದ್ದಾನಾ
ಅಂತ ಅಲ್ಲೇ ಸುತ್ತಮುತ್ತ ಎಲ್ಲ ಹುಡುಕಾಳೆ, ಆದರೆ ಭೀಮ ಎಲ್ಲಿಯೂ ಕಾಣಿಸಲ್ಲ. ಅವನು ಬರ್ತಾನೆ ಅಂತ ಕಾಯುವಷ್ಟು ಕಾಯ್ದು ಮತ್ತೆ ಲೇಟ್ ಆದರೆ ಕಷ್ಟ ಆಗುತ್ತೆ ಅಂತ ಅಲ್ಲಿಂದ ಹೊರಡುತ್ತಾಳೆ. ಮನೆಗೆ ಬಂದಾಗ ಅವರಿಬ್ಬರೂ ತಾವೇ ಬಡಿಸಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡುತ್ತಿರುತ್ತಾರೆ. ಅವಳು ಬಂದವಳೆ ಊಟ ಹೇಗಿದೆ, ಚೆನ್ನಾಗಿದೆಯಾ ಅಂತ ಕೇಳುತ್ತಾಳೆ. ಅವರು ತುಂಬಾನೇ ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಆದರೆ ಪ್ರವೀಣ್ ಮಾತ್ರ ಲಲಿತಾಳನ್ನು ವಿಚಿತ್ರವಾಗಿ ನೋಡಿರುತ್ತಾನೆ. ಅವನ ಕಣ್ಣುಗಳು ಅವಳ ದೊಡ್ಡ ತೆಂಗಿನಕಾಯಿಯ ಮೇಲಿರೋದು ಅವಳು ನೋಡುತ್ತಾಳೆ. ಅವಳು ಲೇಟ್ ಆಗುತ್ತೆ ಅಂತ ಓಡೋಡಿ ಬಂದಿರುವುದರಿಂದ ಅವಳ ರವಿಕೆ ಬಿದ್ದಿರುತ್ತದೆ. ಲಲಿತಾ ಮನೆ ಕೆಲಸದವಳಾದರೂ ಅವಳ ಅಂದ ಚಂದಕ್ಕೇನೂ ಕಡಿಮೆ ಇರಲಿಲ್ಲ. ಹಾಗಾಗಿ ಇದೇ ಮೊದಲ ಬಾರಿಗೆ ಪ್ರವೀಣ್ ಲಲಿತಾಳ ಅಂದಕ್ಕೆ ಮಾರು ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಅವಳ ಬಗ್ಗೆ ಆಸೆಗಳು ಮೂಡೋಕೆ ಶುರುವಾಗುತ್ತೆ. ಹೇಗೂ ಕೆಲಸದವಳು ಕರೆದರೆ ಬರ್ತಾಳೆ, ಅನುಭವಿಸೋಣ ಅಂತ ಅಂದುಕೊತಾನೆ. ಅವನು ಅವಳನ್ನು ನೋಡುತ್ತಿರುವುದನ್ನು ನೋಡಿ ಲಲಿತಾ ಕೂಡ ತನ್ನ ಮೈ ಮಾಟನ ಜಾಸ್ತಿಯಾಗಿ ತೋರಿಸೋಕೆ ಶುರು ಮಾಡುತ್ತಾಳೆ. ಬೇಕಂತಲೇ ಬಗ್ಗೋದು, ಸ್ಟೈಲ್ ಕೊಡೋದು ಹೀಗೆ ಮಾಡ್ತಾಳೆ. ಅವನು ತನ್ನ ಊಟ ಆದ ಮೇಲೆ ಸೀದಾ ಕಿಚನ್ಗೆ ಬರ್ತಾನೆ. ಅಲ್ಲಿ ಲಲಿತಾ ಪಾತ್ರೆ ತೊಳೆಯುತ್ತಿರುತ್ತಾಳೆ. ಅವಳನ್ನು ತಬ್ಬಿದ ಆತ, ನಾನು ನಿನಗೆ ಮಾಡಬೇಕು, ಕಾಲು ಅಗಲಿಸ್ತೀಯಾ ಅಂತ ಕೇಳುತ್ತಾನೆ. ಆಗ ಅವಳಿಗೆ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನುವಂತಾಗಿರುತ್ತೆ. ನೀವೇ ತಾನೇ ಕೇಳಿರೋದು, ಕಾಲೆತ್ತಿ ಕೊಡೋಣ ಅದಕ್ಕೇನಂತೆ ಅಂತ ಅವಳು ಖುಷಿಯಿಂದಲೇ ಒಪ್ಪಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಲಲಿತಾಳ ಬಟ್ಟೆ ಕೂಡ ಕಳಚಿ ಬೀಳುತ್ತೆ. ಇಬ್ಬರ ಆಟ ಅಡುಗೆ ಮನೆಯಲ್ಲಿ ಶುರುವಾಗುತ್ತದೆ. ಗುಂಪಿನಲ್ಲಿ ಮಜಾ. ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಆಶಾ ಕೂಡ ಪ್ರವೀಣನನ್ನ ಹುಡುಕೊಂಡು ಅಲ್ಲಿಗೆ ಬರ್ತಾಳೆ. ಅವರಿಬ್ಬರೂ ಆ ರೀತಿ ಇರೋದನ್ನ ನೋಡಿದ ಅವಳಿಗೆ ಶಾಕ್ ಆಗುತ್ತೆ. ಅವರಿಬ್ಬರಿಗೂ ಸುತ್ತಮುತ್ತಲಿನ ಪರಿವೇ ಇರೋದಿಲ್ಲ. ಅವಳು ಬಂದಿರೋದು ಅವರಿಗೆ ಗೊತ್ತೇ ಆಗುತ್ತೆ. ಅಷ್ಟರ ಮಟ್ಟಿಗೆ ಅವರಿಬ್ಬರೂ ರೊಮ್ಯಾಂಟಿಕ್ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಆಗ ಆಶಾ, ಹೇ ಪ್ರವೀಣ್, ಏನು ಮಾಡ್ತಾ ಇದೀಯಾ ಅಂತ ಕೂಗುತ್ತಾಳೆ. ಅವರಿಬ್ಬರೂ ತಮ್ಮ ತಮ್ಮ ಬಟ್ಟೆಗಳನ್ನು ಬೇಗ ಸರಿ ಮಾಡಿಕೊಳ್ಳುತ್ತಾರೆ. ಅದನ್ನು ನೋಡಿ ಅವಳಿಗೆ ನಗು ಬರುತ್ತೆ. ಯಾಕೆ ಬಟ್ಟೆ ಹಾಕುತ್ತಿದ್ದೀರಾ, ಬನ್ನಿ ಎಲ್ಲರೂ ರೂಮಿಗೆ ಹೋಗಿ ಒಟ್ಟಿಗೆ ಮಾಡೋಣ, ಚೆನ್ನಾಗಿರುತ್ತೆ. ನಾನು ಗುಂಪಿನಲ್ಲಿ ಇದುವರೆಗೆ ಮಾಡಿಸಿಕೊಂಡಿಲ್ಲ. ಅವಳ ಆ ಮಾತನ್ನು ಕೇಳಿ ಅವರಿಬ್ಬರಿಗೂ ತುಂಬಾನೇ ಖುಷಿಯಾಗುತ್ತೆ. ಅವರು ಬೇಗ ಹೋಗಿ ಕೋಣೆಯ ಬಾಗಿಲನ್ನು ಹಾಕಿಕೊಳ್ಳುತ್ತಾರೆ ಮತ್ತು ಬಟ್ಟೆಗಳನ್ನು ಕಳಚಿ ಬಿಸಾಡುತ್ತಾರೆ. ಅವರ ಮೂವರ ಉಳುಮೆ ಮಾಡುವ ಆಟ ಶುರುವಾಗಿರುತ್ತೆ. ಅರ್ಧ ಗಂಟೆ ಅವರಿಬ್ಬರಿಗೂ ಮಾಡಿದ ಪ್ರವೀಣ್ ಸುಸ್ತಾಗಿ ಹೋಗುತ್ತಾನೆ. ನಂತರ ಅವರಿಬ್ಬರೂ ಕತ್ತರಿ ಆಟ ಶುರು ಮಾಡಿಕೊಳ್ಳುತ್ತಾರೆ. ಎಲ್ಲಾ ಮುಗಿದು ಹೊರಗೆ ಬರುವಾಗ ರಾತ್ರಿಯಾಗಿರುತ್ತೆ. ಅವರು ಮಧ್ಯಾಹ್ನ ಮಾಡಿದ ಅನ್ನವನ್ನು ಊಟ ಮಾಡುತ್ತಾರೆ. ಆ ದಿನದಿಂದ ಲಲಿತಾ ಭೀಮನನ್ನು ಮನೆಗೆ ಕರೆಯುವುದನ್ನು ನಿಲ್ಲಿಸುತ್ತಾಳೆ. ಯಾಕಂದ್ರೆ ಅವಳಿಗೆ ದಿನ ಮಾಡೋಕೆ ಪ್ರವೀಣ್ ಇರುವುದರಿಂದ ಭೀಮನ ಅವಶ್ಯಕತೆ ಅವಳಿಗೆ ಇರಲಿಲ್ಲ. ಆದ್ದರಿಂದ ಭೀಮನಿಗೆ ತುಂಬಾನೇ ಬೇಸರ ಆಗುತ್ತೆ. ಅಪ್ಪನ ಕುತೂಹಲ. ಆದಾದ ನಂತರ ಒಂದು ದಿನ ಕುಮಾರ್ ಮನೆಗೆ ಬಂದು, ಆಶಾ ಮತ್ತು ಪ್ರವೀಣ್ ಏನಾದರೂ ಮಾಡಿಸಿಕೊಂಡರೆ ನನಗೆ ಹೇಳು ಅಂತ ಹೇಳುತ್ತಾನೆ. ಅವನಿಗೆ ಗೊತ್ತಿರಲ್ಲ ಇವಳು ಕೂಡ ಅವರ ಜೊತೆ ಸೇರಿಕೊಂಡು ಮಾಡಿಸಿಕೊಳ್ಳುತ್ತಿದ್ದಾಳೆ ಅಂತ. ಅವನು ಸರಿ ಅಂತ ಒಪ್ಪಿಕೊಳ್ಳುತ್ತಾನೆ. ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದೆ ಏನಾಗುತ್ತೆ ಅಂತ ನೋಡೋಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯಲ್ಲಿ ವಿನಯ್ ಮತ್ತು ಮಾಲಿನಿ ನಡುವಿನ ವಿಚಿತ್ರ ಸಂಬಂಧ ಎಲ್ಲಿಗೆ ತಲುಪಿತು ಅಂತ ನೋಡಿದ್ರಿ. ಪ್ರೀತಿ ಯಾವಾಗ ಎಲ್ಲಿ ಹುಟ್ಟುತ್ತೋ ಹೇಳೋಕೆ ಸಾಧ್ಯವಿಲ್ಲ. ಕಥೆ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.